ಎಲ್ಲರಿಗೂ ನಮಸ್ಕಾರ. ನಾನು ರಕ್ಷಾ. ಇವತ್ತಿನ ಕನ್ನಡ ಲೈವ್ ಪೇಜ್ಗೆ ಸುಸ್ವಾಗತ. ಇತಿಹಾಸದ ದೊಡ್ಡ ಪ್ಲಾಟ್ಫಾರ್ಮಿಗೆ ನಿಮಗೆ ಸ್ವಾಗತ. ಸೊ ಇವತ್ತಿಗೆ ನಾನು ನಿಮಗೆ ಒಂದು ಸಿಂಪಲ್ ಮತ್ತು ಈಸಿ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಬೆಂಡೆಕಾಯಿ ತವಾ ಫ್ರೈಯನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡೋಣ ಏನೇನು ಹಾಕಬೇಕಂತ. ಮೊದಲಿಗೆ ನಾನು ಅಮೂಲ್ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಯೂಸ್ ಮಾಡ್ತಾ ಇರೋದು ಚೀಸ್ ಬ್ರೆಡ್ಡು, ಬೇಸನ್ ಯೂಸ್ ಮಾಡ್ತಾ ಇರೋದು, ಹಾಗೆ ಜಿಂಜರು, ಆರ್ಗ್ಯಾನಿಕ್ ಜಿಂಜರು, ಹಾಗೆ ಟರ್ಮರಿಕ್ ಪೌಡರನ್ನು ಯೂಸ್ ಮಾಡ್ತಾ ಇರೋದು. ಬನ್ನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ನಿಮಗೆ. ಮೊದಲಿಗೆ ಒಂದು ಬೌಲ್ ತಗೊಳ್ಳೋಣ. ಒಂದು ಬೌಲಲ್ಲಿ ಈಗ ಒಂದು ಬೇಸನನ್ನು ತಗೊಳ್ಳೋಣ. 3 ಇಂದ 4 ಚಮಚದಷ್ಟು ನೀವು ಬೇಸನ್ ತಗೋಬಹುದು. ಸೊ ಈ ಕಡೆ ನಾನು ಅಮೂಲ್ ಅವ್ರದ್ದು ಬೇಸನನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು 3 ಇಂದ 2 ಟೇಬಲ್ ಸ್ಪೂನ್ಸ್ ಅಷ್ಟು ಬೇಸನನ್ನು ತೊಗೊಂಡಿದ್ದೀನಿ. ಹಾಗಾಗಿ ಈಗ ಸ್ಪೈಸಸ್ ತೊಗೋಬೇಕು. ಮೊದಲಿಗೆ ನಾನು ಯೂಸ್ ಮಾಡ್ತಾ ಇರೋದು ಜೀರಿಗೆ ಪುಡಿ ಯೂಸ್ ಮಾಡ್ತಾ ಇರೋದು. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಧನಿಯಾದ ಪುಡಿ ಯೂಸ್ ಮಾಡ್ತಾ ಇರೋದು. 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿ. ಖಾರ ನೋಡ್ಕೊಂಡು ಹಾಕಿ, ನಿಮ್ಗೆ ಎಷ್ಟು ಖಾರ ತಿಂತೀರಾ ಅಷ್ಟು ಇದು ಹಾಕ್ಬೋದು. ಹಾಗಾಗಿ ಇಲ್ಲಿ ಗರಂ ಮಸಾಲ ಅಂತ ಹಾಕ್ತಾ ಇದ್ದೀನಿ. ಗರಂ ಮಸಾಲಾನು ಚುಟ್ಕಿ ಗರಂ ಮಸಾಲ ಈ ಥರ ಹಾಕ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಆರ್ಗ್ಯಾನಿಕ್ಕು ಟರ್ಮರಿಕ್ ಪೌಡರನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಚುಟ್ಕಿನೇ ಬೇಕಾಗುತ್ತೆ ನಮಗೆ, ಜಾಸ್ತಿ ಇಲ್ಲ. ನೋಡಿ ಇಷ್ಟು ನಮಗೆ ಈ ಥರ ಬೇಕಾಗುತ್ತೆ. ಹಾಗಾಗಿ ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಆಮ್ಚೂರ್ ಯೂಸ್ ಮಾಡ್ತಾ ಇದ್ದೀನಿ. ಚಾಟ್ ಮಸಾಲ ಅಥವಾ ಆಮ್ಚೂರ್ ನಿಮ್ಗೆ ಏನು ಈಸಿ ಇರುತ್ತೆ ಅದು ನೀವು ಯೂಸ್ ಮಾಡ್ಕೋಬಹುದು, ನಿಮ್ಗೆ ಏನು ಇಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಆರ್ಗ್ಯಾನಿಕ್ ಜಿಂಜರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಮೂಲ್ ಅವ್ರದ್ದು ಜಿಂಜರ್ ಪೌಡರು. ಒಂದು ಸ್ಪೂನ್ ಅಷ್ಟು ಜಿಂಜರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದನ್ನ ನೀಟಾಗಿ ಕಲಿಸ್ಬೇಕು, ನೀಟಾಗಿ ಮಿಕ್ಸ್ ಆಗಬೇಕು ಇದೆಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ಆಯಿಲನ್ನು ಸೇರಿಸ್ಬೇಕು. ಆಯಿಲ್ ಹಾಕ್ತಾ ಇದ್ದೀನಿ. ಈ ಥರ ಮಿಶ್ರಣ ಬರಬೇಕು. ಹಾಗಾಗಿ ಇಲ್ಲಿ 1 ಸ್ಪೂನ್ ಅಷ್ಟು ಲಿಂಬೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಲಿಂಬೆ ರಸವನ್ನು ಸೇರಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಲಿಂಬೆ ರಸವನ್ನು ಸೇರಿಸ್ತಾ ಇದ್ದೀನಿ. 2-3 ಸ್ಪೂನ್ಸು. ಇದರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಕೈಯಿಂದ ನೀಟಾಗಿ ಈ ಥರ ಪುಡಿ ಮಾಡ್ತಾ ಇದ್ದೀನಿ.
ನೋಡಿ ಈ ಥರ ಒಂದು ಈ ಥರ ಒಂದು ದದ್ದರಿ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ನಾವಿದು ಏನು ಬೆಂಡೆಕಾಯಿಯನ್ನು ಈ ಥರ ಸ್ಲಿಟ್ ಮಾಡ್ಕೊಂಡು ಇಟ್ಟಿದ್ದೀವಿ, ಅದರ ಒಳಗಡೆ ಇದನ್ನು ಎಲ್ಲ ಹಾಕ್ತೀನಿ. ಎಲ್ಲ ಸ್ಟಫಿಂಗ್ ಮಾಡ್ತಾ ಇದ್ದೀನಿ. ಬನ್ನಿ, ಲೈವ್ ಬನ್ನಿ ಎಲ್ಲರೂ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಈ ರೆಸಿಪಿ ಇಷ್ಟ ಆಯಿತಾ ಅಥವಾ ಏನು ಅಂತ. ಹಾಗಾಗಿ ಅಮೂಲ್ ಕನ್ನಡ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಈ ಥರ ಎಲ್ಲ ಸೂಪರ್ ಮತ್ತು ಈಸಿ ರೆಸಿಪೀಸನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇದರಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ನೀವು ಆ್ಯಡ್ ಮಾಡಬಹುದು. ಇದರಲ್ಲಿ ಟ್ಯಾಮ್ರಿನ್ ಪೇಸ್ಟ್ ಏನು ಬರುತ್ತಲ್ವ, ಹುಳಿ ಪೇಸ್ಟು, ಅದನ್ನು ನೀವು ಆ್ಯಡ್ ಮಾಡಿಕೊಂಡು ಈ ಥರ ರಸ ಥರ ಮಾಡ್ಕೋಬೋದು. ಇದು ಚಪಾತಿ ಜೊತೆ ಹಂಗೆ ಬೆಂಡೆಕಾಯಿ ಫ್ರೈ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಡಬ್ಬಿಗೆಲ್ಲ ಕಟ್ಕೊಂಡು ಕಲಿಸ್ಬೋದು ಅವರಿಗೆ. ಇದು ತುಂಬಾ ಈಸಿ, ಸುಲಭ ರೆಸಿಪಿ, ಮಾಡೋದು ತುಂಬಾ ಸುಲಭ. ಬನ್ನಿ ಫ್ರೆಂಡ್ಸ್, ಈಗ ಅಲ್ಲಿ ನಾವು ಹೋಗೋಣ. ಸೊ ಮೊದಲಿಗೆ ನಾನು ಪ್ಯಾನು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಈಗ ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕೋಣ. ಆಯಿಲ್ ಹೀಟ್ ಆಗುತ್ತೆ. ಆಮೇಲೆ ನಾವು ಇದೆಲ್ಲ ಬೆಂಡೆಕಾಯಿ ಏನು ಇದು ಮಾಡಿದ್ದೀವಿ ಅದನ್ನು ಒಂದೊಂದಾಗಿ ಇದು ಮಾಡಬೇಕು. ಮಿಕ್ಕಿರೋ ಪೌಡರ್ ಏನಿದೆ ಅದನ್ನು ಈ ಥರ ಸ್ಪ್ರಿಂಕಲ್ ಮಾಡ್ಬೋದು ನೀವು.
ಮುಚ್ಚಳ ಕ್ಲೋಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಅಂತ. ಸೊ ಬನ್ನಿ, ಲೈವ್ ಬನ್ನಿ ನೀವು. ಹಾಗಾಗಿ ಈ ಥರ ಎಲ್ಲ ರೆಸಿಪೀಸು ಮತ್ತು ಇದನ್ನು ಟ್ರೈ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಜೊತೆ. ಹಾಗಾಗಿ ಅಮೂಲ್ ಪೇಜ್ನ ಲೈಕ್, ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡ್ಕೊಳ್ಳಿ. ಮತ್ತು ಈ ಥರ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸನ್ನು ಬಳಸೋದ್ರಿಂದ ಈ ಥರ ಏನು ನಮಗೆ ಪೆಸ್ಟಿಸೈಡ್ಸು ಫ್ರೀ ಇದು. ಹಾಗಾಗಿ ಇನ್ಸ್ಟಾಮಾರ್ಟು, ಝೆಪ್ಟೋ, ಬ್ಲಿಂಕಿಟ್ಟು ಎಲ್ಲದರಲ್ಲಿ ಈ ಥರ ಅವೈಲೇಬಲ್ ಇದೆ. ಹಾಗಾಗಿ ಈ ಬೇಸನ್ನು ಪೆಸ್ಟಿಸೈಡ್ಸ್ ಫ್ರೀ. ಸೊ ನಮಗೇನು ಹೆಲ್ತ್ನಲ್ಲಿ ಸೈಡ್ ಎಫೆಕ್ಟ್ಸ್ ಅಂತ ಆಗಲ್ಲ. ಸೊ ಹಾಗಾಗಿ ಈ ಥರ ಎಲ್ಲ ಅಮೂಲ್ ಪ್ರಾಡಕ್ಟ್ಸನ್ನು ಬಳಸಿ. ಬನ್ನಿ ಫ್ರೆಂಡ್ಸ್, ಲೈವ್ ಬನ್ನಿ. ಮತ್ತು ಕಮೆಂಟ್ಸಲ್ಲಿ ಹಾಯ್ ಏನಾದರೂ ಪೋಸ್ಟ್ ಮಾಡಿ. ಇನ್ನೂ ಫ್ರೈ ಆಗಬೇಕು. ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ, ಅದು ಬೇಗ ಫ್ರೈ ಆಗಲಿ ಅಂತ. ಇಲ್ಲಾಂದರೆ ಇದು ಸ್ವಲ್ಪ ಝೀರೋ ಆಯಿಲ್ ರೆಸಿಪಿ ಕೂಡ. ಇದರಲ್ಲಿ ಆಯಿಲ್ ಕಮ್ಮಿ ಯೂಸ್ ಮಾಡಿದ್ರೂ ನಡೆಯುತ್ತೆ. ಸೊ ಇದು ತುಂಬಾ ಈಸಿ ರೆಸಿಪಿ. ನಿಮ್ಮ ಮಕ್ಕಳು ಡಬ್ಬಿಯಲ್ಲಿ, ಆಫೀಸು ಲಂಚ್ ಬಾಕ್ಸಲ್ಲಿ ಆ ಥರ ಕಟ್ಟಿಬಿಟ್ಟು ಅವ್ರಿಗೆ ಕಲಿಸ್ಬೋದು. ಮತ್ತು ತುಂಬಾ ಬೇಗ ಆಗೋಗುತ್ತೆ ಈ ರೆಸಿಪಿ. ನನಗೆ ಜಾಸ್ತಿ ಏನು ಇದು ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಪ್ರೀ ಪ್ರೆಪ್ಪು ಮತ್ತು ಮೀಲ್ ಪ್ರೆಪ್ ಮಾಡೋದು ಅವಶ್ಯಕತೆ ಇಲ್ಲ. ಇದು ಒಂದು ಲೈವ್ ರೆಸಿಪಿ ಆಗಿರೋದ್ರಿಂದ ನಾನು ಬೇಗ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇಲ್ಲೆಲ್ಲ ಬೇಗ ಮಾಡಬೇಕಂತ ನಾನು ನಿಮಗೆ ಬೇಗ ತೋರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಇದನ್ನು ಮುಚ್ಚಳ ಕ್ಲೋಸ್ ಮಾಡಿಕೊಂಡು 1 10 to 15 ಮಿನಿಟ್ಸ್ವರೆಗೂ ಇದನ್ನು ಫ್ರೈ ಆಗೋಕ್ಕೆ ಇಡಬೇಕು. ಇಲ್ಲಿ ಸ್ವಲ್ಪ ಟೈಮ್ ಇದರಿಂದ ಟೈಮ್ ಶಾರ್ಟೇಜಿಂದ ನಾನು ನಿಮಗೆ ಬೇಗ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಗೋಲ್ಡನ್ ಬ್ರೌನ್ ಬಂದಿದೆ, ಗೋಲ್ಡನ್ ಬರುತ್ತೆ ಈ ಥರ. ಬನ್ನಿ ಈಗ ನೋಡೋಣ ಪ್ಲೇಟಿಂಗ್ ಹೆಂಗೆ ಮಾಡೋದಂತ. ಮೊದಲಿಗೆ ನಾನಿಲ್ಲಿ ಅಮೂಲ್ ಅವ್ರದ್ದು ಗಾರ್ಲಿಕ್ ಸ್ಪ್ರೆಡನ್ನು ತಗೋತಾ ಇದ್ದೀನಿ. ಇದೂ ಸಹ ಪೆಸ್ಟಿಸೈಡ್ಸ್ ಫ್ರೀ, ಹಾಗಾಗಿ ಏನೂ ಪ್ರಿಸರ್ವೇಟಿವ್ಸ್ ಆ್ಯಡ್ ಆಗಿರಲ್ಲ. ಸೊ ಮೊದಲಿಗೆ ನಾವು ಒಂದು ಇದಕ್ಕೆ ಅಮೂಲ್ ಅವ್ರದ್ದು ಸ್ಪ್ರೆಡನ್ನು ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಮೊದಲಿಗೆ ಒಂದು ಸ್ಪ್ರೆಡ್ ಈ ಥರ ಸ್ಪ್ರೆಡ್ ಮಾಡೋಣ. ನೋಡಿ ಅದನ್ನು ಆಗೋಗಿದೆ. ಈಗ ಗ್ಯಾಸನ್ನು ಸ್ವಲ್ಪ ಕ್ಲೋಸ್ ಮಾಡಿಕೊಂಡು ಪ್ಲೇಟಿಂಗ್ ಮಾಡೋಣ. ಮೊದಲಿಗೆ ಈ ಸ್ಪ್ರೆಡನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಮತ್ತು ನೋಡಿ ಈ ಥರ ಬೆಂಡೆಕಾಯಿ ಫ್ರೈಯನ್ನು
ನೋಡಿ ಫ್ರೆಂಡ್ಸ್, ಬೆಂಡೆಕಾಯಿ ತವಾ ಫ್ರೈ ರೆಡಿ. ಥ್ಯಾಂಕ್ ಯು ಅಮೋಲ್, ಥ್ಯಾಂಕ್ ಯು ಫ್ರೆಂಡ್ಸ್. ಈ ಥರ ಒಳ್ಳೊಳ್ಳೆ ರೆಸಿಪೀಸು ನೀವು ಫಾಲೋ ಮಾಡಿ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಈ ಥರ ಎಲ್ಲ ರೆಸಿಪೀಸನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಅಮೋಲ್.